ಎಲ್ರಿಗೂ ನಮಸ್ಕಾರ. ಸ್ಟಾಕ್ ಡಾಕ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಆ್ಯಕ್ಚುಲಿ ನಮ್ಮ ಈ ಒಂದು ಎಕ್ಸೆಲ್ ಶೀಟ್ನ ರೆಡಿ ಮಾಡಿ ಆಲ್ಮೋಸ್ಟ್ ಒಂದು 1 ಮಂತ್ ಆಗಿರ್ಬೋದು. ತುಂಬ ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತಿದೆ. ಸೊ ಅದ್ರ ಬಗ್ಗೆನೇ ಜಸ್ಟ್ ತಿಳಿಸೋಣ ಅಂತ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲಿ ನೋಡಿರ್ಬೋದು, ಲಾಸ್ಟ್ ವೀಕಲ್ಲಿ ಎಲ್ಲ ಶೇರ್ ಮಾಡಿರೋ ಸ್ಟಾಕ್ಸ್ಗಳು ಹೇಗೆ ಒಂದು ಟಾರ್ಗೆಟ್ಗಳನ್ನ ರೀಚ್ ಆಗಿದೆ ಅಂತ. ಎಕ್ಸಾಂಪಲ್ ನಾನು ಇವಾಗ ಸೊ ಈ ಎಲ್ಲ ಸ್ಟಾಕ್ಸ್ಗಳು ನೋಡಿದ್ರೆ ನಮ್ಗೆ ಆಲ್ಮೋಸ್ಟ್ ಇವಾಗ ಟಾರ್ಗೆಟ್ಗಳು ರೀಚ್ ಆಗ್ತಾ ಬಂದಿದೆ. ನಾನು ರೀಸೆಂಟ್ದೇ ಒಂದು ತೋರಿಸ್ತೀನಿ. ಎಕ್ಸಾಂಪಲ್ ಇವತ್ತು ಹೇಗೆ ಒಂದು ಸ್ಟಾಕ್ಸ್ಗಳು ಒಂದು ಟಾರ್ಗೆಟ್ನ ರೀಚ್ ಆಗಿದೆ ಅಂತ, ಹಾಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಹೇಗೆ ಒಂದು ಪ್ರಾಫಿಟ್ನ ಮಾಡ್ತಾ ಇದ್ದಾರೆ ಅಂತ. ಎಕ್ಸಾಂಪಲ್ ಇದರಲ್ಲಿ ನಾನು ಫ್ರೆಶ್ ಝೋನ್ಸ್ಗಳು ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್ಸ್ಗಳು ನಾನು ನಮ್ಮ ಒಂದು ಫಸ್ಟ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ನಮ್ಮ ಒಂದು ಎಕ್ಸೆಲ್ ಶೀಟಲ್ಲೇ ನಿಮಗೆ ಎಲ್ಲಿ ಒಂದು ಡಿಮ್ಯಾಂಡ್ ಮತ್ತು ಸಪ್ಲೈ ಝೋನ್ ಕ್ರಿಯೇಟ್ ಆಗಿದೆ ಅಂತ ತೋರಿಸುತ್ತೆ. ಇದನ್ನು ನಾನು ನೋಡ್ಬೋದು. ನಿಮಗೆ ಒಂದು 12th 9th ಅಂದರೆ 2 ದಿನ ಹಿಂದೆ ನಾನು ಈ ಒಂದು ಸ್ಟಾಕ್ ಲಿಸ್ಟ್ನ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲಿ ಹಾಕಿದೆ. ಸೊ ಅದರಲ್ಲಿ ಒಂದು ಫ್ರೆಶ್ ಝೋನಲ್ಲಿ ನಮಗೆ ಇವತ್ತು ರಿಸಲ್ಟ್ ಕೊಟ್ಟಿರೋದು ಒಂದು ಯಾವುದು ಅಂದರೆ ಭಾರತ್ ಫಾಗ್ ಅಂತ. ಆ ಒಂದು ಝೋನ್ ಹತ್ರ ಬಂದು ಮಾರ್ಕೆಟ್ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮತ್ತು ಪಿಡಿಲ್ ಟೆಂಡ್ ಅನ್ನುವಂಥ ಒಂದು ಸ್ಟಾಕ್, ಅದ್ರ ಬಗ್ಗೆ ನಾನು ಇವಾಗ ಒಂದು ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ. ನಾನು ಇನ್ನೊಂದು ಸ್ಟ್ರಾಟಜಿ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಎಕ್ಸಾಂಪಲ್ ನಾನು ಡೈರೆಕ್ಟಾಗಿ ನಿಮಗೆ ಈ ಒಂದು ಇದರಲ್ಲಿ ತೋರಿಸ್ಬೇಕು ಅಂದರೆ ಯಾವುದು ಭಾರತ್ ಓಕೆ. ಈ ಒಂದು ಸ್ಟಾಕು ನಮ್ಮೊಂದು ಎಕ್ಸೆಲ್ ಶೀಟಲ್ಲಿ ಯಾವಾಗ ಬೈ ಮಾಡಿ ಅಂತ ಹೇಳ್ತಾ ಇತ್ತು ಅಂದರೆ ನೋಡ್ಬೋದು. ನಮ್ಮೊಂದು ಎಕ್ಸೆಲ್ ಶೀಟಲ್ಲಿ ನಿಮಗೆ 769 ಹತ್ರ ಬಂದರೆ ಬೈ ಮಾಡಿ ಅಂತ ಹೇಳ್ತಾ ಇತ್ತು. ಸೊ ಆ ಒಂದು ಝೋನ್ ಹತ್ರ ಬಂದಾಗ ನಾವು ಬೈ ಮಾಡಿದ್ದಿದ್ರೆ ಇವತ್ತು ಮಾರ್ಕೆಟ್ ನಿಮ್ಗೆ ನೋಡಿ ಪರ್ಫೆಕ್ಟಾಗಿ ಆ ಒಂದು ಝೋನ್ ಹತ್ರ ನಿಮಗೆ ಒಂದು ರಿವರ್ಸ್ ತೊಗೊಂಡಿದೆ. ಆಲ್ಮೋಸ್ಟ್ ನಿಮಗೆ ಒಂದು 18 ಪಾಯಿಂಟ್ಸ್ ನಮ್ಮ ಒಂದು ಝೋನಿಂದ ನಿಮಗೆ ರಿವರ್ಸ್ ತೊಗೊಂಡಿದೆ. ಮತ್ತು ಬಯೋಕಾನ್ ಕೂಡ ಇದೆ, ಫ್ರೆಶ್ ಝೋನಲ್ಲಿದೆ, ಬಟ್ ಅದಿನ್ನು ನಮ್ಮ ಒಂದು ಝೋನ್ ಹತ್ರ ಬಂದಿಲ್ಲ. ನಾವು ಎಕ್ಸೆಲ್ ಶೀಟಲ್ಲೇ ತೋರಿಸಿರುವಂಥ ಝೋನ್ ಹತ್ರ ಅದು ಇನ್ನೂ ಬಂದಿಲ್ಲ. ಸೊ ಇದೇನು ಹೇಳ್ತಾ ಇದೆ, ಬಯೋಕಾನ್ 296 ಹತ್ರ ಬಂದರೆ ಬೈ ಮಾಡಿ ಅಂತ. ಸೊ 296 ಅಂದರೆ ಈ ಒಂದು ಝೋನ್, ಈ ಒಂದು ಡಿಮ್ಯಾಂಡ್ ಝೋನ್ ಆಗುತ್ತೆ. ಈ ಒಂದು ಝೋನ್ ಹತ್ರ ಬಂದ ನೀವು ಬೈ ಮಾಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಟೈಮ್ ಈ ಒಂದು ಝೋನ್ ಹತ್ರ ಬಂದ ನೀವು ಬೈ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದ್ರಲ್ಲಿ ಕೊಟ್ಟಿರೋದು ಅಂದರೆ ನಮ್ಮ ಒಂದು ಝೋನ್ ಹತ್ರ ಬಂದು ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿರೋದು ಅಂದರೆ ಪಿಡಿಲ್ಟ್ ಇಂಡಿಯಾ ಅಂತ. ಸೊ ಈ ಒಂದು ಸ್ಟಾಕು ಪರ್ಫೆಕ್ಟಾಗಿ ನಮ್ಮ ಒಂದು ಝೋನ್ ಹತ್ರ ಬಂದು ನಿಮಗೆ ತೊಗೊಂಡೋಗಿದೆ. ಎಕ್ಸಾಂಪಲ್ ಇದು ಬೈ 2817 ಹತ್ರ ಹೇಳ್ತಾ ಇತ್ತು. ಸೊ ಬೈ 81 ಇಲ್ಲಿ ನೀವು ಬೈ ಮಾಡಿದ್ರು ಇವತ್ತು ನಮ್ಮ ಒಂದು ಎಕ್ಸೆಲ್ ಶೀಟ್ ಪ್ರಕಾರ ಅಪ್ ಟು ನಿಮಗೆ 71 ಪಾಯಿಂಟ್ಸು. ಅಂದರೆ ನಾವು ಇವತ್ತು ಶೇರ್ ಮಾಡಿದ್ದು 12th ಆಫ್ ದಿಸ್ ಮಂತು. 2 ದಿನ ಅಂದರೆ ಇದು ಸ್ವಿಂಗ್ ಟ್ರೇಡಿಂಗ್ ಥರ ನಿಮಗೆ 2 ದಿನ ಆದ ತಕ್ಷಣ ನಿಮಗೆ ಹಿಂಗೆ ಪರ್ಫೆಕ್ಟ್ ಆ ಒಂದು ಝೋನ್ ಹತ್ರ ಬಂದು ನಿಮಗೆ 71 ಪಾಯಿಂಟ್ಸ್ ಕೊಟ್ಟಿದೆ ಅಂತ. ಓಕೆನಾ, ಇದೊಂದು ಫಾರ್ SND ಎಕ್ಸಾಂಪಲ್ ಆಯಿತು. ಮತ್ತು ನಾವೇನು ಮಾಡ್ತಾಯಿದ್ವಿ, ಎವ್ರಿ ಡೇ ಮಾರ್ನಿಂಗ್ ಒಂದು 9:11 ಮತ್ತು 9:10ಗೆ ನಮ್ಮ ಒಂದು ಇನ್ನೊಂದು ಸ್ಟ್ರಾಟಜಿ ಎಕ್ಸೆಲ್ ಶೀಟ್ನ ನಾವು ಸ್ಟಾಕ್ ಲಿಸ್ಟ್ನ ನಮ್ಮ ಒಂದು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾಯಿದ್ವಿ. ಎಕ್ಸಾಂಪಲ್ ನೋಡ್ಬೋದು, ಇವತ್ತು ನಾವು 9:13ಗೆ ಈ ಸ್ಟಾಕ್ ಲಿಸ್ಟ್ನ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ವಿ. ಅದು ರಿಸಲ್ಟ್ ನೋಡ್ಬೋದು. ನೆಕ್ಸ್ಟು 9:26 ಅಷ್ಟೊತ್ತಿಗೆ ನಿಮಗೆ ಎಲ್ಲ ಒಂದು ಟಾರ್ಗೆಟ್ಗಳು ಆಲ್ಮೋಸ್ಟು ನಿಮಗೆ ನಾವು 10 ಸ್ಟಾಕ್ಸ್ ಶೇರ್ ಮಾಡಿದರೆ ನಮ್ಮ ಒಂದು ಗ್ರೂಪಲ್ಲೇ, ಅದರಲ್ಲೇ ಬರೀ ನಿಮಗೆ ಒಂದು ಸ್ಟಾಕ್ ಮಾತ್ರ, ಒಂದು ಸ್ಟಾಕ್ ಮಾತ್ರ ನಿಮಗೆ ಯಾವುದೇ ರಿಸಲ್ಟ್ ಕೊಟ್ಟಿಲ್ಲ. ಎಕ್ಸಾಂಪಲ್ HDFC ಲೈಫ್ ನಾನು ತೊಗೊಂಡ್ರೆ ಅದು ಸ್ಟಾಪ್ ಲಾಸ್ ಇಟ್ಟಾಗಿದೆಯಾ ಅಥವಾ ಏನಾಗಿದೆ ಅಂತ ನೋಡೋಣ. HDFC ಲೈಫ್. ಸೊ ನಾನು 5 ಮಿನಿಟ್ಸ್ಗೆ ಹೋಗ್ತೀನಿ. 5 ಮಿನಿಟ್ಸ್ಗೆ ಹೋದಾಗ ನಮಗೆ ಇದೇನು ಹೇಳ್ತಾ ಇತ್ತು, HDFC ಲೈಫ್ 582 ಅಬೋವ್ ಬೈ ಮಾಡಿ ಅಂತ. ಸೊ 582 ಅಬೋವ್ ಅಂದರೆ ಈ ಒಂದು ಮೇಲ್ಗಡೆ ಬಂದರೆ ಅಬೋವ್ ಬಂದರೆ ಬೈ ಮಾಡಿ ಅಂತ. ಹಾಗೆ 57761 ಬಂದರೆ ಸೆಲ್ ಮಾಡಿ ಅಂತ. 57761 577
ಈ ಒಂದು ಸೆಲ್ ಬಂದರೆ ಬೈ ಮಾಡಿ. ಫಸ್ಟ್ ನಾವು ಯಾವುದು ನಮಗೆ ಆ ಒಂದು ಏನು ಇದ್ರ ಮೇಲೆ ಹೋಗುತ್ತೋ ನಾವು ಅಲ್ಲಿ ಬೈ ಮಾಡಬೇಕು. ಎಕ್ಸಾಂಪಲ್ 582 ನೀವೇನಾದ್ರು ಬೈ ಮಾಡಿದ್ದಿದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಬಂದು 584. ಸೊ ನಿಮಗೆ ಫಸ್ಟ್ ಟಾರ್ಗೆಟ್ ಇದು ಕೂಡ ರೀಚ್ ಆಗಿದೆ. ಅಂದರೆ ಈ ಔಟ್ ಆಫ್ 10 ಸ್ಟಾಕ್ಸಲ್ಲೇ 10 ಸ್ಟಾಕ್ಸ್ ಕೂಡ ನಿಮಗೆ ಒಂದು ಟಾರ್ಗೆಟ್ನ ರೀಚ್ ಆಗಿದೆ. ಅದರಲ್ಲೇ ಸೆಕೆಂಡ್ ಟಾರ್ಗೆಟ್ ರೀಚ್ ಆಗಿರೋದು ನಿಮಗೆ ಆಲ್ಮೋಸ್ಟು ನೆಕ್ಸ್ಟಲ್ಲಿ ನಾವು ನೋಡ್ಬೋದು 1 2 3 4 5 ಸ್ಟಾಕ್ಸ್ ಔಟ್ ಆಫ್ 10 5 ಸ್ಟಾಕ್ಸ್ ನಿಮಗೆ ಸೆಕೆಂಡ್ ಟಾರ್ಗೆಟ್ ರೀಚ್ ಆಗಿದೆ. ಮತ್ತು 10 ಸ್ಟಾಕು ನಿಮಗೆ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ. ಸೊ ನೋಡ್ಬೋದು 1 2 3 4 5 6 7 ಸ್ಟಾಕ್ಸ್ಗಳು ನಿಮಗೆ ಒಂದು ಸೆಕೆಂಡ್ ಟಾರ್ಗೆಟ್ ರೀಚ್ ಆಗಿದೆ. ಇನ್ನೆಲ್ಲ ಸ್ಟಾಕ್ಸ್ಗಳು ನಿಮಗೆ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಇದಂದರೆ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದ್ರೆ ನಿಮಗೆ ಇದೆಲ್ಲ ಸ್ಟಾಕ್ಸ್ಗಳು ಸೇರಿಸಿ ಒಂದು 40 ಪಾಯಿಂಟ್ಸ್ ಬರೋದು. ಇದೆಲ್ಲ ಸೇರಿಸಿ ನಿಮ್ಗೆ ಒಂದು 80 ಪಾಯಿಂಟ್ಸ್ ಸಿಗುತ್ತೆ ಸೆಕೆಂಡ್ ಟಾರ್ಗೆಟ್ಗೆ. ಸೊ ಇದನ್ನು ನಾನು ಆಗಲೇ ತೋರಿಸ್ದಂಗೆ ಮಾರ್ನಿಂಗ್ 9:13ಗೆ ಅಪ್ಡೇಟ್ ಮಾಡಿದ್ದೀವಿ ಗ್ರೂಪಲ್ಲೇ. ಎವ್ರಿಡೇ ನಾವು ಒಂದು 9 10 to 9:13 ಒಳಗಡೆ ನಮ್ಮ ಒಂದು ಸಬ್ಸ್ಕ್ರೈಬ್ ಗ್ರೂಪಲ್ಲೇ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಆ ಒಂದು ಇದು ಬ್ರೇಕ್ಔಟ್ ಸ್ಟ್ರಾಟಜಿ. ನಾವು ಫಸ್ಟ್ ತೋರಿಸಿದ್ದು S&P, ಅದು ಪುಲ್ ಬ್ಯಾಕ್ ಸ್ಟ್ರಾಟಜಿ. ಹಾಗೆ ನಾವು ನಾಳೆಗೆ ಇವತ್ತೇ ಒಂದು ಸ್ಟಾಕ್ನ ಇದೊಂದು ಶೇರ್ ಮಾಡಿದ್ದೀವಿ. ನಾಳೆ ದಿನ ಈ ಒಂದು ಟಾಟಾ ಕಮ್ಯುನಿಕೇಷನ್ ಅಬೋವ್ 1278 ಬಂದರೆ ಬೈ ಮಾಡಿ ಅಂತ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಎಲ್ಲ ಹಾಕಿದ್ದೀವಿ. ಹಾಗೆ ಬಿಲೋ 1209 ಬಂದರೆ ಸೆಲ್ ಮಾಡಿ ಅಂತ ಹಾಕಿದ್ದೀವಿ. ಸೊ ನೀವು ಮಾರ್ಕ್ ಮಾಡ್ಕೊಂಡಿರ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ ನೀವು ಚೆಕ್ ಮಾಡ್ಬೋದು. ಹಾಗೆ ಮತ್ತು S&P ಸ್ಟಾಕ್ಸ್ಗಳು ಕೂಡ ನಾವು ಅಪ್ಡೇಟ್ ಮಾಡಿದ್ವಿ ನಮ್ಮ ಒಂದು ಗ್ರೂಪಲ್ಲೇ. ಇದು ಕಾಲ್ಸ್ ನಾವು ಕೊಡ್ತಾಯಿಲ್ಲ, ಇದು ಯಾವುದೇ ರೀತಿ ಅಂತ ನಾವು SEBI ರಿಜಿಸ್ಟರ್ಡ್ ಆಗಿಲ್ಲ. ಸೊ ಇಲ್ಲಿ ಎಜುಕೇಷನಲ್ ಪರ್ಪಸ್ಗೋಸ್ಕರ ನಮ್ಮ ಒಂದು ಎಕ್ಸೆಲ್ ಶೀಟು ಒಂದು ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಮುಖಾಂತರ ನಾವು ಮಾಡಿರೋದು. ಇಲ್ಲಿ ಯಾವುದೇ ರೀತಿಯಾದ ಕಾಲ್ಸ್ ಕೊಡ್ತಾಯಿಲ್ಲ. ಈ ಒಂದು ಸ್ಟಾಕ್ಸ್ಗಳು ನಮಗೆ ಒಂದು ಈ ಸಿಗ್ನಲ್ ಕೊಡ್ತಾ ಇದೆ. ಸೊ ನೀವು ಟ್ರೈ ಮಾಡಿ ಅಂತ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲೇ ನಾವು ಆ್ಯಡ್ ಮಾಡ್ತಾಯಿದ್ವಿ. ಸೊ ಇಂಟ್ರೆಸ್ಟ್ ಇದ್ದವರು ಇದಕ್ಕೆ ಆ್ಯಡ್ ಆಗ್ಬೋದು. ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಒಂದು ವಾಟ್ಸಪ್ ಗ್ರೂಪ್ಗೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.